ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಹೊಸ ಕಾನ್ಸೆಪ್ಟ್ ಆಗಿರುತ್ತೆ. ನೀವು ಗೂಗಲ್ ಡ್ರೈವ್ ಅಂತ ವರ್ಡ್ನ ಕೇಳೇ ಇರ್ತೀರ. ಅದು ಒಂದು ಸ್ಟೋರೇಜ್ ತರ ಆಕ್ಟ್ ಆಗುತ್ತೆ. ನಿಮ್ಮ ಮೊಬೈಲ್ ಸ್ಟೋರೇಜ್ ಹೇಗಿರುತ್ತೋ ಅದೇ ತರ ಗೂಗಲ್ ಡ್ರೈವ್ ಅಂತ ಒಂದು ಸ್ಟೋರೇಜ್ ಇರುತ್ತೆ. ಅಲ್ಲಿ ನೀವು ಯಾವ ರೀತಿ ನಿಮ್ಮ ಫೋಟೋಸ್ನ ಅಥವಾ ನಿಮ್ಮ ಫೈಲ್ಸ್ನ ಎಲ್ಲಾನು ಹೇಗೆ ಅಪ್ಲೋಡ್ ಮಾಡಬೇಕು, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಸಪ್ರೇಟ್ ಹೇಗೆ ನೀವು ಫೋಟೋಸ್ ಅಥವಾ ವಿಡಿಯೋಸ್ನ ಇಲ್ಲ ನಿಮ್ಮ ಫೈಲ್ಸ್ನ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಜೊತೆ ಬರ್ತಾನೆ ಇರ್ತೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ಒಂದು ಗೂಗಲ್ ಡ್ರೈವ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಬೇಸಿಕ್ಸ್, ಗೂಗಲ್ ಡ್ರೈವಿಂದ ಏನೇನು ಯೂಸ್ ಆಗುತ್ತೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ಗೂಗಲ್ ಡ್ರೈವಲ್ಲಿ ಇನ್ನೂ ಏನೇನು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇರುತ್ತೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬಂದು ಗೂಗಲ್ ಡ್ರೈವ್ದು ಮೊದಲನೇ ವಿಡಿಯೋ ಆಗಿರುತ್ತೆ. ಫಸ್ಟು ನೋಡಿ, ನಿಮ್ದು ಅಪ್ಲಿಕೇಶನ್ ನಾರ್ಮಲ್ ಆಗಿ ಎಲ್ಲ ಅಪ್ಲಿಕೇಶನ್ ಇರುತ್ತಲ್ಲ, ಅದರಲ್ಲಿ ಈ ಥರ ಡ್ರೈವ್ ಅಂತ ಇರುತ್ತೆ ನೋಡಿ. ಇಲ್ಲಿ ಡ್ರೈವ್ ಅಂತ ಇದೆಯಲ್ಲ, ಆ ಥರ ಅಪ್ಲಿಕೇಶನ್ ಐಕಾನ್ ಇರುತ್ತೆ. ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಗೂಗಲ್ ವರ್ಕ್ ಸ್ಪೇಸ್ ಅಂದ್ಬಿಟ್ಟು ಈಗ ಒಂದು ಎನ್ವಿರಾನ್ಮೆಂಟ್ ಬರುತ್ತೆ ನೋಡಿ. ಇದು ನಂದು ಗೂಗಲ್ ಡ್ರೈವಲ್ಲ ನಾನೇನೇನು ಸೇವ್ ಮಾಡ್ಕೊಂಡಿದ್ದೀನಿ ಅಂದರೆ ಇದೊಂಥರ ಸ್ಟೋರೇಜ್ ಥರ ಆ್ಯಕ್ಟ್ ಮಾಡುತ್ತೆ. ನನ್ನ ಫೋಟೋಸು, ಮಾಸ್ ಕಾರ್ಡ್ಸು, ಆಮೇಲೆ ಏನಾದರೂ ಇಂಪಾರ್ಟೆಂಟ್ ಡೀಟೇಲ್ಸ್ ಎಲ್ಲ ಇದ್ರೊಳಗೆ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ನಾವು ಎಲ್ಲಾದರೂ ಡೆಲೀಟ್ ಆದ್ರೂ ಈ ಡ್ರೈವಲ್ಲಿ ಇದ್ರೆ ಸೇಫ್ ಆಗಿರುತ್ತೆ ಅಂತ ನಮ್ಮ ಜಿಮೇಲ್ ID ಮುಖಾಂತರ ಲಾಗಿನ್ ಆಗಿ ಈ ಡ್ರೈವ್ನ ಯೂಸ್ ಮಾಡ್ಕೊಬೋದು. ಓಕೆನಾ? ನೋಡಿ, ಇಲ್ಲಿ ಡೌನ್ ಬಂದರೆ ಹೋಮು, ಸ್ಟಾರ್ಡು, ಶೇರ್ಡು, ಫೈಲ್ಸು, ಇಲ್ಲಿ ಪ್ಲಸ್ ಐಕಾನು, ಇಲ್ಲಿ ಕ್ಯಾಮ್ರಾ, ಇಷ್ಟು ಆಪ್ಷನ್ ಇದೆ. ಓಕೆನಾ? ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೂಗಲ್ ಸ್ಲೈಡ್ಸ್, ಗೂಗಲ್ ಶೀಟ್, ಗೂಗಲ್ ಡಾಕ್ಸ್, ಸ್ಕ್ಯಾನ್, ಅಪ್ಲೋಡ್, ಫೋಲ್ಡರ್ ಅಂತ ಇಷ್ಟು ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ. ನಾನು ಬೇಸಿಕ್ಕಿಗೆ ಇವತ್ತು ಹೇಳ್ಕೊಡ್ತಿರೋದು ಬೇಸಿಕ್ಕು. ಓಕೆನಾ? ನೀವೇನಾದರೂ ನಿಮ್ಮ ಫೋಟೋಸ್ನ ಇಲ್ಲ ವಿಡಿಯೋಸ್ನ ಇಲ್ಲ ಏನಾದರೂ ಫೈಲ್ಸ್ನ ಹೇಗೆ ಡ್ರೈವಲ್ಲಿ ಸೇವ್ ಮಾಡಿಕೊಬೇಕು ಅನ್ನೋದನ್ನ ಫಸ್ಟ್ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಲಾಸ್ಟ್ ಸೆಕೆಂಡ್ ಆಪ್ಷನಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಮ ಮೊಬೈಲಲ್ಲಿ ಏನೇನಿದೆಯೋ ಅದೆಲ್ಲ ಫುಲ್ ಪಿನ್ ಟು ಪಿನ್ ಡೀಟೇಲ್ಸ್ ತೋರಿಸುತ್ತೆ. ಓಕೆನಾ? ಆವಾಗ ಇವು ಎಕ್ಸಾಂಪಲ್ ಇಲ್ಲಿ ಮೇಲ್ಗಡೆ ಫೋಟೋ ಇದೆ ನಂದು, ಒಂದು 4 ನಿಮಗೆ ಕಾಣಿಸ್ತಿದೆಯಲ್ಲ, ಒಂದು 2 ವಿಡಿಯೋ, ಒಂದು ಫೋಟೋ ಕಾಣಿಸ್ತಿದೆ. ಈ ವಿಡಿಯೋ ಮತ್ತೆ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂಗೆ ಸೆಲೆಕ್ಟ್ ಮಾಡಿ ಮೇಲ್ಗಡೆ ಸೆಲೆಕ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಡ್ರೈವ್ ಒಳಗೆ ಬರ್ತಾ ಇದೆ. ಅಂದರೆ ಇಲ್ಲಿ ಬರ್ತಾ ಇದೆ ಆ ವಿಡಿಯೋ ಎಲ್ಲ ಮೊಬೈಲಲ್ಲಿ ಸ್ಟೋರ್ ಆಗಿದ್ದು ಡ್ರೈವ್ ಬಂದು ಸ್ಟೋರ್ ಆಗ್ತಿದೆ. ನೋಡಿ, ಇಲ್ಲಿ ವಿಡಿಯೋ ಲೋಡ್ ಆಗ್ತಾ ಇದೆ. 52%, 75% ನೋಡಿ, ಫುಲ್ ಕಂಪ್ಲೀಟ್ ಆಯ್ತು. 99% ಬಂತು, ಅಪ್ಲೋಡ್ ಆಯ್ತು. ಇಲ್ಲೆಲ್ಲ ಕೆಳಗಡೆ ಬಂದು ಸ್ಟೋರ್ ಆಗಿರುತ್ತೆ. ಓಕೆನಾ? ನಂದು ಜಾಸ್ತಿ ಫೈಲ್ಸ್ ಇದೆ, ಅದಕ್ಕೆ ಶೋಕೇಸ್ ಆಗ್ತಿಲ್ಲ. ಓಕೆನಾ? ಎಲ್ಲಾದ್ರೂ ಒಂದ್ ಕಡೆ ಬಂದು ಆರ್ಡರ್ ವೈಸ್ ಆಗಿ ಈ ಡ್ರೈವಲ್ಲಿ ಬಂದು ಕೂತಿರುತ್ತೆ. ಇದು ಒಂದು ಬೇಸಿಕ್ ವಿಡಿಯೋ ಮತ್ತೆ ಇಮೇಜ್ನ ಅಪ್ಲೋಡ್ ಮಾಡೋ ಡ್ರೈವ್ ಹೇಗೆ ಅಂತ. ಓಕೆನಾ? ನೆಕ್ಸ್ಟ್ ಮತ್ತೆ ಪ್ಲಸ್ ಮೇಲೆ ಹೋಗಿ ಇಲ್ಲಿ ಫೋಲ್ಡರ್ ಅಂತಿದೆ. ಈ ಫೋಲ್ಡರ್ನ ನೀವು ಸೇಮ್ ಕಂಪ್ಯೂಟರಲ್ಲಿ, ಲ್ಯಾಪ್ಟಾಪಲ್ಲಿ ಹೆಂಗೆ ಫೋಲ್ಡರ್ ಕ್ರಿಯೇಟ್ ಮಾಡ್ತೀರೋ ಅದೇ ರೀತಿ ಮೊಬೈಲಲ್ಲಿ ಡ್ರೈವಲ್ಲಿ ಫೋಲ್ಡರ್ ಮಾಡ್ಬೋದು. ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ನೀವು ಏನು ರೀತಿ ಫೋಟೋಸ್ ಹಾಕ್ತಿದ್ದೀರಾ, ಎಕ್ಸಾಂಪಲ್ ಟ್ರಿಪ್ ಫೋಟೋಸು, ಟ್ರಿಪ್ಸ್ ಅಂತ ಫೋಲ್ಡರ್ ನೇಮ್ ಮಾಡ್ತೀರಾ. ಓಕೆನಾ? ಏನಂತ ಹಾಕ್ತೀರಾ? ಟ್ರಿಪ್ಸ್ ಅಂತ ಹಾಕ್ತೀರಾ. ಟ್ರಿಪ್ಸ್ ಅಂತ ಹಾಕ್ಬಿಟ್ಟು ಕ್ರಿಯೇಟ್ ಕೊಟ್ರೆ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಫೋಲ್ಡರ್ ಕ್ರಿಯೇಟೆಡ್ ಅಂತ ಬಂತು ನೋಡಿ, ಕೆಳಗೆ ಬಂದು ನೋಡಿ, ಇಲ್ಲಿ ಟ್ರಿಪ್ಸ್ ಅಂತಿದೆ. ಇದನ್ನ ಓಪನ್ ಮಾಡಿ ನೀವು ಇಲ್ಲಿ ಬಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ಗೆ ಹೋದ್ರೆ ನೀವು ಫೋಟೋನಾದ್ರೂ ಕಳ್ಸ್ಕೋಬಹುದು, ವಿಡಿಯೋನಾದ್ರೂ ಕಳ್ಸ್ಕೋಬಹುದು. ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಬಂದು ಈ ಫೋಲ್ಡರ್ಗೆ ಹಾಕ್ಬೋದು. ಇದೊಂದು ಅಡ್ವಾಂಟೇಜ್. ಓಕೆನಾ? ನೋಡಿ, ಈ ವಿಡಿಯೋದಲ್ಲಿ ನಿಮ್ಗೆ ಜಸ್ಟ್ ಒಂದು ಡ್ರೈವ್ನ ಯೂಸ್ ಮಾಡ್ಕೊಂಡು ಡ್ರೈವ್ನ ಸ್ಟೋರೇಜ್ ತರ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೀನಿ. ಇದೇ ರೀತಿ ಮುಂದೆ ಡ್ರೈವ್, ಗೂಗಲ್ ಡ್ರೈವ್ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಒಂದೊಂದೇ ವಿಡಿಯೋ ಮುಖಾಂತರ. ಓಕೆನಾ? ಇಂದಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ದಿನನಿತ್ಯ ಯೂಸ್ಫುಲ್ ವಿಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಧನ್ಯವಾದಗಳು.